ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ರೈತರು ಅಕ್ರಮ ಸಕ್ರಮ ಯೋಜನೆಯಡಿ ತಮ್ಮ ಕೊಳವೆ ಬಾವಿಗಳನ್ನು ಸಕ್ರಮಗೊಳಿಸಿಕೊಳ್ಳುವಂತೆ ಶಾಸಕ ಬಾಲಕೃಷ್ಣ ಕರೆ. ಯೋಜನೆಯಡಿ ತಾಲೂಕಿನ 3,000 ರೈತರಿಗೆ ಅನುಕೂಲವೆಂದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ತಾಲೂಕಿನ 40 ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ, ಗ್ಯಾರಂಟಿ ಪರಿಶೀಲನೆ. ಯೋಜನೆಯಿಂದ ವಂಚಿತವಾದವರನ್ನು ಯೋಜನೆ ವ್ಯಾಪ್ತಿಗೆ ತರುವ ಕಾರ್ಯವೆಂದ ಸಮಿತಿ ಅಧ್ಯಕ್ಷ LP ಪ್ರಕಾಶ್ ಗೌಡ. MS ರಾಮಯ್ಯನವರ ಅಂಗಸಂಸ್ಥೆ ಹಾಸನದ ನವಕಿಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ. ದೇಶ ಎಷ್ಟೇ ಅಭಿವೃದ್ಧಿ ಸಾಧಿಸಿದರೂ ಇಂದಿಗೂ ಲಿಂಗ ತಾರತಮ್ಯದಿಂದ ಅನನ್ಯ ಟ್ರಸ್ಟ್ನ ಅಧ್ಯಕ್ಷೆ KT ಜಯಶ್ರೀರವರು. ಹಾಗೂ ದೇಶದೆಲ್ಲೆಡೆ ಶ್ರೀರಾಮನವಮಿ ಆಚರಣೆ. ಶ್ರೀರಾಮನ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯ ಲಕ್ಷ್ಮೀನಾರಾಯಣ್ ಹೇಳಿಕೆ. ತಾಲೂಕಿನಲ್ಲಿ 3,000ಕ್ಕೂ ಹೆಚ್ಚು ರೈತರ ಕೊಳವೆ ಬಾವಿಗಳು ಅಕ್ರಮ ಸಕ್ರಮ ಯೋಜನೆಗೆ ಒಳಪಡಲಿದ್ದು, ಇಂಧನ ಇಲಾಖೆ ನಿಗದಿ ಮಾಡಿರುವ ಹಣವನ್ನು ರೈತರು ಪಾವತಿಸಿ ಕೊಳವೆ ಬಾವಿ ಸಕ್ರಮ ಮಾಡಿಕೊಳ್ಳುವ ಮೂಲಕ ಯೋಜನೆಯ ಲಾಭ ಪಡೆಯುವಂತೆ ಶಾಸಕ CN ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ನುಗ್ಗೇಹಳ್ಳಿ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇಂಧನ ಇಲಾಖೆ ಆದೇಶದ ಅನ್ವಯ ಅಕ್ರಮ ಸಕ್ರಮ ಯೋಜನೆಗೆ ರೈತರು ತಮ್ಮ ಕೊಳವೆ ಬಾವಿಗಳಿಗೆ ಗುಣಮಟ್ಟದ ವಿದ್ಯುತ್ ಪಡೆಯುವ ಸಲುವಾಗಿ ಇಲಾಖೆ ನಿಗದಿ ಮಾಡಿರುವ ಹಣವನ್ನು ಪಾವತಿಸುವ ಮೂಲಕ ನೋಂದಣಿ ಮಾಡಿಸಿ ಸಕ್ರಮಗೊಳಿಸಿಕೊಳ್ಳುವಂತೆ ರೈತರಿಗೆ ಮನವಿ ಮಾಡಿದರು. ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿರುವ ಉಪವಿಭಾಗ ಕಚೇರಿಗೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದಿಂದ 1.60 ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ. ಇಡೀ ಜಿಲ್ಲೆಯಲ್ಲೇ ಈ ವಿಭಾಗ ಅತಿ ಹೆಚ್ಚು ಕೊಳವೆ ಬಾವಿಗಳನ್ನು ಹೊಂದಿದೆ. ತಾಲೂಕಿನಲ್ಲಿ ರೈತರಿಗೆ ಗುಣಮಟ್ಟದ ವಿದ್ಯುತ್ ನೀಡುವ ಸಲುವಾಗಿ ಹೋಬಳಿಯ ತೆಂಕನಹಳ್ಳಿ ಬಳಿ 220 kV ರಿಸೀವ್ ಸ್ಟೇಷನ್ಗೆ ಈಗಾಗಲೇ ಇಂಧನ ಇಲಾಖೆಯಿಂದ ಮಂಜೂರಾತಿ ದೊರೆತು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದ್ದು, ಸದ್ಯದಲ್ಲೇ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಲಾಗುತ್ತದೆ ಎಂದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾದ ಕುಸುಂಬಿ ಸೋಲಾರ್ ಯೋಜನೆಯಿಂದ ರೈತರಿಗೆ ಗುಣಮಟ್ಟದ ವಿದ್ಯುತ್ ನಿರಂತರವಾಗಿ ದೊರಕಲಿದ್ದು, ಇನ್ನು ಸರ್ಕಾರ 80% ಸಹಾಯಧನ ನೀಡಲಿದೆ. ರೈತರು ಕೇವಲ 20% ಹಣ ಪಾವತಿಸಬೇಕು. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಮೂಲಕ ಲಾಭ ಪಡೆಯುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ HD ವಜ್ರಕುಮಾರ್, ಸಹಾಯಕ ಇಂಜಿನಿಯರ್ ಮಾದೇವ್, ಕಾಮಗಾರಿ ವಿಭಾಗದ ಇಂಜಿನಿಯರ್ ಚೆಲುವರಾಜ್, ತಾಂತ್ರಿಕ ವಿಭಾಗದ ಇಂಜಿನಿಯರ್ ಚೈತ್ರ, ಗುತ್ತಿಗೆದಾರ SN ನವೀನ್, APMC ಮಾಜಿ ಅಧ್ಯಕ್ಷ BR ದೊರೆಸ್ವಾಮಿ, TAPCMS ನಿರ್ದೇಶಕ ತೋಟಿ ನಾಗರಾಜ್, ಕೃಷಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪಟೇಲ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪುಟ್ಟಸ್ವಾಮಿ, ವೀರಶೈವ ಸಮಾಜದ ಮುಖಂಡರಾದ ಕೃಪಾಶಂಕರ್, NS ಗಿರೀಶ್, ಕೃಷಿಪತ್ತಿನ ಮಾಜಿ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್, ಮುಖಂಡರಾದ ಮಂಜುನಾಥ್, ಮೊಹಮ್ಮದ್ ಜಾವೀದ್, NR ಮುರಳಿ, ನಟರಾಜ್, ಕೆಂಪೇಗೌಡ, ಹೊನ್ನೇಗೌಡ, ಪೊಲೀಸ್ ಬೆಟ್ಟಯ್ಯ, ಯಲ್ಲಪ್ಪ, NR ಶಿವಕುಮಾರ್, ಚಂದ್ರು, ಡೈರಿ ಮಂಜಣ್ಣ, ಗೋಪಾಲ್, ಗಂಗಣ್ಣ, ದಿನೇಶ್ ಬಾಬು, ವಿದ್ಯುತ್ ಇಲಾಖೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಇತರರು ಹಾಜರಿದ್ದರು. 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಬುದ್ಧಿ ಪೂಜೆಯನ್ನು ನೆರವೇರಿಸಿದೆ. ಈ ಸಂದರ್ಭದಲ್ಲಿ ವಜ್ರಕುಮಾರ್ ಇದ್ದಾರೆ, ಸ್ಥಳೀಯ ನಾಯಕರುಗಳಾದಂಥ ದೊರೆಸ್ವಾಮಿಯವರಿದ್ದಾರೆ, ನಾಗಣ್ಣ, ಚಂದ್ರು, ಜಾವೀದ್ ಅವರು, ಕೆಂಪೇಗೌಡರು, ಮಂಜಣ್ಣವರು, ಮುರಳಿಯವರು, ಸಂಪತ್ ಅವರು, ಹೊನ್ನೇಗೌಡರು, ಯಲ್ಲಪ್ಪನವರು, ಶಂಕರರು, ನಟರಾಜ್ ಅವರು, ಇನ್ನು ಅನೇಕ ಎಲ್ಲ ನಮ್ಮ ಅಶೋಕು, ನಮ್ಮ ಬೆಟ್ಟಯ್ಯನವರು, ಕುಮಾರಣ್ಣ ಸೊಸೈಟಿ ಅಧ್ಯಕ್ಷರು, ಚಂದ್ರು, ಗಿರೀಶು, ಅನೇಕ ಎಲ್ಲ ನಮ್ಮ ಗಿರೀಶು ಹಾಗೂ ಎಲ್ಲ ವಿಶೇಷವಾಗಿ ನಮ್ಮ ಇಲ್ಲಿಯ ಸ್ಥಳೀಯ ಅಭಿಯಂತರು ನಮ್ಮ ಮಾದೇವ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಒಂದು ಸಮ್ಮುಖದಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇಲ್ಲಿಗೆ ಸೂಕ್ತವಾಗಿ, ಏಕೆಂದರೆ ಇವತ್ತು ನುಗ್ಗೇಹಳ್ಳಿ ಸಬ್ ಡಿವಿಷನ್ನು ನನಗೆ ತಿಳಿದಿರುವಂಗೆ ಹೆವಿ ಸಬ್ ಡಿವಿಷನ್. ಈ ಭಾಗದಲ್ಲಿ ಬಹುತೇಕ ಅತಿ ಹೆಚ್ಚು ಬೋರ್ವೆಲ್ಲನ್ನು ಹೊಂದಿರತಕ್ಕಂಥ ಸಬ್ ಡಿವಿಷನ್ ಇಡೀ ಸೇವೆ ನಮ್ಮ ನುಗ್ಗೇಹಳ್ಳಿ ಹೋಬಳಿ ಇಡೀ ಜಿಲ್ಲೆಯಲ್ಲೇ ಹೈಯೆಸ್ಟ್ ಬೋರ್ವೆಲ್ಲನ್ನು ಹೊಂದಿರುವಂಥ ಒಂದು ಸಬ್ ಡಿವಿಷನ್ನು ಇದು ಮುಖ್ಯವಾಗಿದೆ. ಈ ಒಂದು ವ್ಯಾಪ್ತಿನಲ್ಲಿ ವಿದ್ಯುತ್ತಿನ ಸುಧಾರಣೆಗೆ ಈಗಾಗಲೇ 25ರಿಂದ 30 ಲಿಂಕ್ ಲೈನ್ಗಳನ್ನು ಕೂಡ ಮಾಡಿಸ್ಕೊಟ್ಟಿದ್ದೇವೆ. ದಾಸಾಪುರ ಸಬ್ಸ್ಟೇಷನ್ ಆಯಿತು, ಬಾಳಗಂಚಿ ಸಬ್ಸ್ಟೇಷನ್ನು ಕೂಡ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ಅದು ಕೂಡ ನನಗೆ ತಿಳಿದಿರೋ ಹಾಗೆ ಇನ್ನೊಂದು 3 ತಿಂಗಳಲ್ಲಿ ಕಮಿಷನಿಂಗ್ ಕೂಡ ಮಾಡಿಸ್ತಾ ಇದ್ದೀವಿ.
ಅದೇ ರೀತಿ ಕಲ್ಕೆರೆ ಹತ್ರ 220 kV ರಿಸೀವಿಂಗ್ ಸ್ಟೇಷನ್ ಇವನ್ನೆಲ್ಲ ಬಹುತೇಕ 100% ಅನುಮೋದನೆ ಆಗೋಗಿದೆ. ಇನ್ನೇನಾದರೂ ಟೆಂಡರ್ ಪ್ರಕರಣ ಆಗಬೇಕಾದ್ರೆ ಅದ್ರ ಬಗ್ಗೆ ಕೂಡ ಗಮನವನ್ನು ಹರಿಸ್ತಾ ಇದ್ವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಾಮಾನ್ಯವಾಗಿ ನುಗ್ಗೇಳಿನಲ್ಲೂ ಕೂಡ ರಥದ ಬೀದಿನಲ್ಲಿ ಆ ಕೇಬಲ್ ಹಾಕ್ಸ್ತಕ್ಕಂಥದ್ದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು ಟ್ರಾನ್ಸ್ಫಾರ್ಮರ್ ಸಾಮಾನ್ಯವಾಗಿ ಸುಟ್ಟಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ರೀಪ್ಲೇಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಹೆಚ್ಚುವರಿಯಾಗಿ 63 kV ಒಂದು 75, 100 kV 50ಗೆ ಮನೆ ಮಿನಿಸ್ಟರ್ ಹತ್ರ ಕೂಡ ರಿಕ್ವೆಸ್ಟ್ ಕೂಡ ಮಾಡಿದ್ವಿ ಹೆಚ್ಚುವರಿಯಾಗಿ. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಈ ಮೂಲಕ ರೈತರಿಗೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಅಕ್ರಮದಿಂದ ಸಕ್ರಮ ಆಗ್ತಕ್ಕಂಥದ್ದಕ್ಕೆ ನಮ್ಮ ತಾಲೂಕಿನಲ್ಲಿ ನನಗೆ ಏಪ್ರಿಲ್ ಮಾಹೆಯಲ್ಲಿ ತಾಲೂಕಿನ 40 ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯು ಫಲಾನುಭವಿಗಳ ಸಭೆ ನಡೆಸಿ ಯೋಜನೆಯ ಸಾಧಕ ಬಾಧಕಗಳನ್ನು ಚರ್ಚಿಸಲಾಗುವುದು ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಯ ಲಾಭವನ್ನು ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಪ್ರಯೋಜನ ಪಡೆಯುತ್ತಿರುವ ತಾಲೂಕು ಚನ್ನರಾಯಪಟ್ಟಣ ಆಗಿದ್ದು, ಇದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಮತ್ತು ಯೋಜನೆಯಿಂದ ವಂಚಿತವಾಗಿರುವವರನ್ನ ಗ್ಯಾರಂಟಿ ಯೋಜನೆಗೆ ಸೇರಿಸುವ ಸಲುವಾಗಿ ಏಪ್ರಿಲ್ ಮೊದಲ ವಾರದ ನಂತರ ತಾಲೂಕಿನ 40 ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಭೆ ನಡೆಸಲಾಗುವುದು. ಅಧಿಕಾರಿಗಳ ಸಮ್ಮುಖದಲ್ಲಿ ಫಲಾನುಭವಿಗಳು, ವಂಚಿತರು ಸಭೆಯಲ್ಲಿ ಯೋಜನೆಯ ಕುರಿತಾಗಿ ಸಾಧಕ ಬಾಧಕಗಳನ್ನು ಚರ್ಚಿಸಬಹುದೆಂದರು. ಇದರೊಂದಿಗೆ ಅನ್ನಭಾಗ್ಯ ಯೋಜನೆಯಡಿ ಸಾಕಷ್ಟು ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರು ತಾಲೂಕಿನ ಪ್ರತಿ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಇರುವ ಲೋಪದೋಷಗಳ ಕುರಿತಾಗಿ ಪರಿಶೀಲನೆ ನಡೆಸಲಿದ್ದೇವೆ. ತಾಲೂಕಿನಲ್ಲಿ ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಮತ್ತು ಯುವ ನಿಧಿ ಯೋಜನೆಗಳು ಯಶಸ್ವಿಯಾಗಿ ನಡೆಯುತ್ತಿದ್ದು, ಯುವ ನಿಧಿಗಾಗಿ ಪದವೀಧರ ಯುವಕರನ್ನು ಆಯಾ ಪದವಿ ಕಾಲೇಜಿಗೆ ಹೋಗಿ ನೋಂದಾಯಿಸುವ ಕೆಲಸವನ್ನು ಸಮಿತಿ ಶೀಘ್ರ ಹಮ್ಮಿಕೊಳ್ಳಲಿದೆ ಎಂದ ಅವರು, ಶಕ್ತಿ ಯೋಜನೆಗಾಗಿ ಬಸ್ಗಳ ಕೊರತೆ ಹೆಚ್ಚಿದ್ದು, ಈ ಬಗ್ಗೆ ಸ್ಥಳೀಯ ಘಟಕ ವ್ಯವಸ್ಥಾಪಕರನ್ನು ಸಂಪರ್ಕಿಸಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡುವುದು ಸೇರಿ ನಿಲ್ದಾಣದಲ್ಲಿ ಶುಚಿತ್ವ, ಕುಡಿಯುವ ನೀರಿನ ಘಟಕ ರಿಪೇರಿ ಮಾಡಿಸುವ ಕುರಿತಾಗಿ ಹಲವು ಬಾರಿ ಗಮನಕ್ಕೆ ತಂದರೂ ಅವರು ಸ್ಪಂದಿಸುತ್ತಿಲ್ಲದ ಕಾರಣ ಸಭೆಯಲ್ಲಿ ಅವರ ವಿರುದ್ಧ ನಿರ್ಣಯ ಕೈಗೊಂಡು ರಾಜ್ಯ ಸಮಿತಿಗೆ ಕಳಿಸಿಕೊಡುವ ಮೂಲಕ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದೇವೆ ಎಂದರು. ಗೃಹಲಕ್ಷ್ಮಿ ಯೋಜನೆಯಡಿ 15.94 ಕೋಟಿ ರು ಹಣ, ಅನ್ನಭಾಗ್ಯ ಯೋಜನೆ, ಗೃಹಜ್ಯೋತಿ ಯೋಜನೆಗಾಗಿ 2.73 ಕೋಟಿ ರು ಹಣ, ವಿದ್ಯುತ್ ಇಲಾಖೆಗೆ ಸಂದಾಯವಾಗುತ್ತಿರುವುದು, ಶಕ್ತಿ ಯೋಜನೆಯಡಿ ಮಹಿಳೆಯರ ಉಚಿತ ಪ್ರಯಾಣದಿಂದ 3.99 ಕೋಟಿ ಅನುದಾನ, ಯುವ ನಿಧಿ ಸೇರಿ ತಾಲೂಕಿಗೆ ಪ್ರತಿ ಮಾಹೆ 25 ಕೋಟಿ ರುಗಳಷ್ಟು ಹಣ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳಾಗಿ ಬಳಕೆಯಾಗುತ್ತಿದೆ ಎಂದರು. ಯುವ ನಿಧಿ ಸೇರಿ ತಾಲೂಕಿಗೆ ಪ್ರತಿ ಮಾಹೆ 25 ಕೋಟಿ ರುಗಳಷ್ಟು ಹಣ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಕೆಯಾಗುತ್ತಿದೆ ಎಂದರು. ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಗಿರೀಶ್ ಸೇರಿ ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಿದ್ದರು. ಮತ್ತೆ ನಾವು ವಾಟ್ಸಪ್ಪಲ್ಲಿ ಕೂಡ ಹೇಳಿದ್ದೀವಿ, ಮತ್ತೆ ಬೆಳಿಗ್ಗೆ ಕೂಡ ಅವ್ರಿಗೆ ಫೋನಲ್ಲೇ ಕೂಡ ಮಾತಾಡಿದ್ದೀವಿ. ಒಂದು ಈಗ ಇನ್ನೊಂದು, ಈಗ ಮಾರ್ಚ್ ಎಂಡ್ ಆಗಿರೋದ್ರಿಂದ ಅವ್ರಿಗೆ ಬಜೆಟ್ ಏನಿರುತ್ತೆ ಅವ್ರು ಮತ್ತೆ ಟ್ರೆಜರಲ್ಲಿ ಏನು ಪೇಮೆಂಟ್ ಇರುತ್ತೋ ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಬೇಕು. ಇವತ್ತು ನಾಳೆ ಅವ್ರಿಗೆ ಬಿಟ್ಟರೆ ಇನ್ನು 3 ದಿನ ಬ್ಯಾಂಕ್ ರಜೆ ಇದೆ. ಸೊ ಹಾಗಾಗಿ ಅವ್ರು ಕೆಲಸಗಳು ಹತ್ರದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರು ಬರೋಕ್ಕಾಗಲ್ಲ ಅಂತ ಹೇಳಿದ್ರಿಂದ ಅವರು ರೆಪ್ರೆಸೆಂಟೇಟಿವ್ ಅನ್ನೋ ಪ್ರತಿನಿಧಿಗಳನ್ನ ಕಳಿಸ್ಕೊಡಿ ಅಂತ ಕೂಡ ನಾವು ಹೇಳಿದ್ದೀವಿ. ಈಗಾಗಲೇ ಫೋನಲ್ಲೂ ಕೂಡ ತಮ್ಮ ಮುಂದೆನೇ ಮಾತಾಡಿದ್ದೀನಿ. ಇನ್ನೇನು ಎಲ್ಲ ಬರ್ತಾ ಇದ್ದಾರೆ. ಈಗ CDPO ಕಡೆಯಿಂದ ಒಬ್ಬರು ಆಫೀಸ್ ಬರ್ತಾ ಇದ್ದಾರೆ, KP ಅವರು ಬಂದಿದ್ದಾರೆ. ಈಗ ಇನ್ನೂ ನಮಗೆ KSRTC ಕೂಡ ನಾನು ಮಾತಾಡಿದೆ. ಅವರು ಕೂಡ ಇದೇ ಸೇಮ್ ಏರಿಯಾದಲ್ಲಿ ಬಿಸಿ ಇರೋದ್ರಿಂದ ಅವರು ಕೂಡ ಒಬ್ಬರ ಪ್ರತಿನಿಧಿನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು 5 ಮಿನಿಟ್ಸ್ ಸದಸ್ಯ ಅಂತ ಜಗನ್ ಸಾಹೇಬ್, ಕೆಂಪೇಗೌಡರು, ನಾಗೇಶ್ ಅವರು ಇದ್ದರು ಮತ್ತು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಿದ್ದು, ಮೊದಲನೆಯಾಗಿ ನಮ್ಮಲ್ಲಿ ನಮ್ಮ ಜಗನ್ ಸರ್ ಹೇಳಿದಾಗೆ ನಮ್ಮ ಪ್ರತಿ ಸಾರಿನೂ ಕೂಡ KSRTC ನಮಗೆ ಸರಿಯಾದ ಸಕಾರಾತ್ಮಕ ಸ್ಪಂದನೆ ಬರ್ತಾ ಇದೆ ಸರ್. ಪ್ರತಿ ಮೀಟಿಂಗ್ ಕೂಡ ಉಳಿದ 4-5 ದಿನಗಳು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. KSRTC ಯಾವಾಗಲೂ ಕೂಡ ಇವನ್ ನಾವು ಡಿಪೋ ಮ್ಯಾನೇಜರ್ ಸರಿಯಾಗಿ ನೋಡೋಕ್ಕೆ ಆಗಿಲ್ಲ, ನಮಗೆ ಸರಿಯಾಗಿ ಮಾಹಿತಿನೇ ಇಲ್ಲ, ಡೇಟಾ ಕೊಡೋದು. ಈಗ ನಾವು ಬೇರೆ ಅಧಿಕಾರಿಗಳು ಬಂದರೆ ಖುಷಿ ಆಗುತ್ತೆ, ನಮಗೆ ಎಲ್ಲ ಕರೆಕ್ಟ್ ಡೇಟಾ ಕೊಡ್ತಾರೆ. ನಮಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಯೋಜನೆ ಸರ್. ಹಾಗಾಗಿ ನಾವೊಂದು ರೆಗ್ಯುಲೇಷನ್ ಮಾಡಬೇಕು ತೀರ್ಮಾನ ಕೈಗೊಂಡಿದ್ದೀವಿ. ಪ್ರತಿ ಸಾರಿ ಸುಮಾರು ಇದು 25ನೇ ಸಾಮಾನ್ಯ ಸಭೆ ನಡೀತಿದೆ. ಇದು ಸರ್ಕಾರದ ಒಂದು ಕಾರ್ಯಕ್ರಮ, ಇದು ನಮ್ಮ ಮನೆ ಕಾರ್ಯಕ್ರಮ ಅಲ್ಲ. ಅವರು ಸರಿಯಾಗಿ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಸಮಿತಿಯಿಂದ ನಮ್ಮ ಯುವ ಜೊತೆ ಮಾತಾಡಿ ಅವ್ರ ಬಗ್ಗೆ ಅವ್ರ ವಿರುದ್ಧ ಒಂದು ಕ್ರಮ ತಗೋಬೇಕು ಅಂತೇಳಿ ಸರ್ಕಾರಕ್ಕೆ ಪತ್ರ ಕೂಡ ಬರೆಯೋಕ್ಕೆ ನಾವು ಇವತ್ತು ನಿರ್ಧಾರ ಮಾಡ್ಕೊಂಡಿದ್ದೀವಿ.
ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಡಿ ಈ ಸಾರಿನೂ ಕೂಡ ಒಳ್ಳೆ ನಮಗೆ ಕೆಲಸ ಆಗಿದೆ. ಟೋಟಲಿ ಇಲ್ಲ, ಕಳೆದ ಸಾರಿ ಅಂತ ಕೂಡ 80,111 ಜನ ಗೃಹಲಕ್ಷ್ಮಿಯಲ್ಲಿ ನೋಂದಣಿ ಮಾಡಿಕೊಂಡು ಸುಮಾರು 15,94,32,000 ಹಣ ನಮ್ಮ ತಾಲೂಕಿಗೆ ಸರ್ಕಾರದ ಅನುದಾನವಾಗಿ ಬಂದಿದೆ. ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟು ನಮಗೆ ಸರ್ ವಲಸಗಾರ ಸಂಖ್ಯೆ 282 ಇದೆ. ಮರಣ ಹೊಂದಿರೋರು 157 ಜನ ಇದ್ದಾರೆ ಸರ್. ಏನು ಮರಣ ಹೊಂದಿರೋ 157 ಜನ ಇದ್ದಾರೆ, ಅವರನ್ನು ಅದರಿಂದ ಈ ಇದರಿಂದ ಕೈ ಬಿಟ್ಟು ಅದರ ಹೊಸ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮತ್ತು ಅಧಿಕಾರಿಗಳು ಸಂಬಂಧಪಟ್ಟ ಸದಸ್ಯರುಗಳು ಮಾಡುವ ಕೆಲಸವನ್ನು ಅಂದ್ಕೊಂಡಿದ್ದೇವೆ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದರಲ್ಲಿ ಯಾವುದು ಕೂಡ ಇದೆಯಲ್ಲ. ಅದ್ರ ಜೊತೆಯಾಗಿ ಶಕ್ತಿ ಯೋಜನೆ ಕೂಡ ಅದೇ ರೀತಿ ಸರ್. ನನಗೆ ಟೋಟಲಿ ಲಾಸ್ಟ್ ಮಂತ್ ಎಂಡಕ್ಕೆ ಸುಮಾರು 8,18,270. ಪುರುಷರು ಮತ್ತು ಮಹಿಳೆಯರು ಸಮಾಜದಲ್ಲಿ ಸಮಾನ ಹಕ್ಕುಗಳು, ಅವಕಾಶಗಳು, ಸಂಪನ್ಮೂಲಗಳು ಹಾಗೂ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವುದರಿಂದ ಮಾತ್ರ ಮಹಿಳೆಗೆ ಸಮಾನತೆ ಸಿಕ್ಕಿತು ಎನ್ನುವುದು ಸರಿಯಲ್ಲವೆಂದು ಅನನ್ಯ ಟ್ರಸ್ಟ್ನ ಅಧ್ಯಕ್ಷೆಯಾದ ಕೆಟಿ ಜಯಶ್ರೀ ಹೇಳಿದರು. ಹಾಸನದಲ್ಲಿರುವ ಎಂಎಸ್ ರಾಮಯ್ಯನವರ ಅಂಗಸಂಸ್ಥೆಯಾದ ನವಕಿಸ್ ತಾಂತ್ರಿಕ ವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲಿಂಗದ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲದೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಮಹಿಳೆಯರಿಗೆ ಸಮಾನ ಪಾತ್ರ ಮತ್ತು ಸ್ವಾತಂತ್ರ್ಯ ನೀಡುವುದು ಅತ್ಯಂತ ಮುಖ್ಯವಾಗಿದೆ. ಸಮಾಜದಲ್ಲಿ ಮಾತೃಪ್ರಧಾನ ಆಲೋಚನೆಗಳು ಇದ್ದರೂ ಇಂದಿಗೂ ಲಿಂಗ ತಾರತಮ್ಯ ಮುಂದುವರೆದಿದೆ. ಆದ್ದರಿಂದ ಈ ಅಸಮಾನತೆಯನ್ನು ತೊಡೆದುಹಾಕಿ ಸ್ತ್ರೀಯರನ್ನ ಗೌರವಿಸುವುದು ಮತ್ತು ಅವರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದರು. ಕಾಲೇಜಿನ ಉಸ್ತುವಾರಿ ಪ್ರಾಂಶುಪಾಲರಾದ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿ, ಮಹಿಳೆಯರು ಪುರುಷರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸದಾ ಬೆಂಬಲವಾಗಿ ನಿಂತು ಪೋಷಿಸುತ್ತಾ ಹಾಗೂ ಮಾರ್ಗದರ್ಶನ ಮಾಡುತ್ತಾ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದರು. ಕಾಲೇಜಿನ ಡೀನ್ ಡಾಕ್ಟರ್ ಶ್ರೀಪಾದ ಮಾರ್ಕಂಡೇಯ ಮಾತನಾಡಿ, ಮಹಿಳೆಯರು ಸಂಸಾರದ ಕಣ್ಣುಗಳಾಗಿ ತಮ್ಮ ನೋವು ನಲುವುಗಳೊಂದಿಗೆ ಜೀವನವನ್ನ ಕಟ್ಟಿಕೊಂಡು ನಮ್ಮೆಲ್ಲರನ್ನ ನಡೆಸಿಕೊಂಡು ಬರುತ್ತಿರುವುದು ನಮಗೆ ಸಂತಸದ ಸಂಗತಿ ಎಂದು ಹೇಳಿದರು. ನೌಕಿಸ್ ಕಾಲೇಜಿನ ಮಹಿಳಾ ಘಟಕದ ಕನ್ವೀನಿಯರ್ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಎಂಆರ್ ವಿನುತಾರವರು ಮಾತನಾಡಿ, ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಎಲ್ಲ ವಿಭಾಗದ HODಗಳು ಎಲ್ಲ ಪುರುಷರಿಗೆ ಮತ್ತು ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ, ಭದ್ರತೆ ಮತ್ತು ಅನುಕೂಲಕರ ವಾತಾವರಣವನ್ನು ಒದಗಿಸಿರುವುದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು. ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಖುಷಿ ಆಯ್ತು. ಮರ್ಯಾದಾ ಪುರುಷ ಶ್ರೀರಾಮನ ಜಯಂತಿಯನ್ನು ಮಾರ್ಚ್ 27ರಂದು ದೇಶವ್ಯಾಪಿ ಹಿಂದೂಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿದ್ದು, ಎಲ್ಲರೂ ಆತನ ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ಹೇಳಿದರು. ಮಾರ್ಚ್ 27ರ ಶುಕ್ರವಾರದಂದು ಹಿಂದೂ ದೇಶದ ಅಖಂಡ ಭಕ್ತರ ಆರಾಧ್ಯ ದೈವ ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಪಟ್ಟಣದ ಜನತೆಗೆ ಓಂ ಶಾಂತಿ ಲಕ್ಷ್ಮೀನಾರಾಯಣರವರು G4 ನ್ಯೂಸ್ ಮೂಲಕ ಶುಭಾಶಯ ಕೋರಿದರು. ಈ ವೇಳೆ ಅವರು, ಶ್ರೀರಾಮ ಏಕಪತ್ನಿ ವ್ರತಸ್ಥ, ಪೋಷಕರ ಮಾತಿನಂತೆ ವನವಾಸ ಕೈಗೊಂಡು ದೇಶವನ್ನೆಲ್ಲ ಸಂಚರಿಸಿ ಇಡೀ ದೇಶದ ಜನತೆಗೆ ಇಂದಿಗೂ ತಮ್ಮ ಗುಣಗಳಿಂದ ಮಾದರಿ ಪುರುಷನಾಗಿ ಹಿಂದೂ ದೇಶದ ಆರಾಧ್ಯ ದೈವನಾಗಿದ್ದಾನೆ.
ಇದೇ 27ರಂದು ಶ್ರೀರಾಮನವಮಿಯಲ್ಲಿ ಆತನ ಆರಾಧನೆ ಮೂಲಕ ಆತನ ಗುಣಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳುವಂತೆ ತಿಳಿಸಿದರು. ಓಂ ಶಾಂತಿ. ಓಂ ಅಂದರೆ ನಾನಾತ್ಮ, ಓಂ ಶಾಂತಿ ಅಂದರೆ ಶಾಂತಿಯ ಸ್ವಧರ್ಮ ಆಗಿದೆ. ರಾಮನವಮಿ ಪ್ರಯುಕ್ತ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಕೈ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ರಾಮ ಏಕಪತ್ನಿ ರಥಸ್ಥ, ಮರ್ಯಾದ ಪುರುಷೋತ್ತಮ. ನಾವು ಜ್ಞಾನ ಯೋಗವನ್ನು ಮಾಡಿದಾಗ ನಾವು ರಾಮನ ಹಾಗೆ ಚಂದ್ರವಂಶಿ ಸತ್ಯುಗದಲ್ಲಿ ಬರ್ತೀವಿ. ಚಂದ್ರವಂಶಿ ಆದಾಗ ನಾವು ತ್ರೇತಾಯುಗದಲ್ಲಿ ಬರ್ತೀವಿ. ಸತ್ಯುಗದಲ್ಲಿ ಬಂದಾಗ ನಾವು ಸತ್ಯುಗದಲ್ಲಿ ಬರ್ತೀವಿ. ಅದರಿಂದ ಜ್ಞಾನ ಯೋಗವನ್ನು ಮಾಡಲಿಲ್ಲ ಅಂದರೆ ತಮೋ ಪ್ರಧಾನದಲ್ಲಿ ಬರ್ತಾರೆ. ತಮೋ ಅಂದರೆ ಕಾಲು ಭಾಗ ದುಃಖ, ಮುಕ್ಕಾಲು ಭಾಗ ಸುಖ ಇರುತ್ತೆ. ಇಲ್ಲ ರಜೋದಲ್ಲಿ ಬರ್ತಾರೆ, ಅರ್ಧ ಸುಖ ಅರ್ಧ ದುಃಖ. ಈಗ ರಾವಣನಿಗೆ 10 ತಲೆ ತೋರಿಸ್ಬಿಟ್ಟಿದ್ದಾರೆ. ರಾವಣನಿಗೆ 10 ತಲೆ ಇಲ್ಲ. ಸ್ತ್ರೀ 5 ವಿಕಾರ ಇದೆ, ಪುರುಷನ 5 ವಿಕಾರ ಇದೆ. ಕಾಮ, ಕ್ರೋಧ, ಲೋಭ, ಅಹಂಕಾರ ಅದೇ ತೋರಿಸಿರೋದು. ಇನ್ನೇನು ರಾವಣನಿಗೆ 10 ತಲೆ ಇಲ್ಲ. ಈಗ ರಾಮನು ಒಂದು ಶಿವನ ಭಕ್ತ. ಅವನು ರಾಮೇಶ್ವರದಲ್ಲಿ 3 ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಅಭಿಷೇಕವನ್ನು ಮಾಡಿ ಅವನು ಶಕ್ತಿಯನ್ನು ಪಡ್ಕೊಂಡಿದ್ದಾನೆ. ಹನುಮಂತ ಹೇಗೆ ಅವನು ರಾಮನ ನೆನಪು ಮಾಡಿ ರಾಮ ರಾಮ ಅಂತ ಅವನು ಸೂರ್ಯವಂಶದಲ್ಲಿ ಬಂದ. ನಾವೆಲ್ಲರೂ ಸೂರ್ಯವಂಶದಲ್ಲಿ ಬರಬೇಕು ಅಂದರೆ ಧ್ಯಾನ ಯೋಗದಿಂದ ಸಾಧ್ಯ ಹೊರತು ನ್ಯಾದ್ರಲ್ಲೂ ಸಾಧ್ಯ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ರೈತರು ಅಕ್ರಮ ಸಕ್ರಮ ಯೋಜನೆಯಡಿ ತಮ್ಮ ಕೊಳವೆ ಬಾವಿಗಳನ್ನು ಸಕ್ರಮಗೊಳಿಸಿಕೊಳ್ಳುವಂತೆ ಶಾಸಕ ಬಾಲಕೃಷ್ಣ ಕರೆ. ಯೋಜನೆಯಡಿ ತಾಲೂಕಿನ 3,000 ರೈತರಿಗೆ ಅನುಕೂಲವೆಂದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ತಾಲೂಕಿನ 40 ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ, ಗ್ಯಾರಂಟಿ ಪರಿಶೀಲನೆ. ಯೋಜನೆಯಿಂದ ವಂಚಿತವಾದವರನ್ನು ಯೋಜನೆ ವ್ಯಾಪ್ತಿಗೆ ತರುವ ಕಾರ್ಯವೆಂದ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ. ಎಂಎಸ್ ರಾಮಯ್ಯನವರ ಅಂಗಸಂಸ್ಥೆ ಹಾಸನದ ನವಕಿಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ. ದೇಶ ಎಷ್ಟೇ ಅಭಿವೃದ್ಧಿ ಸಾಧಿಸಿದರೂ ಇಂದಿಗೂ ಲಿಂಗ ತಾರತಮ್ಯದಿಂದ ಅನನ್ಯ ಟ್ರಸ್ಟ್ನ ಅಧ್ಯಕ್ಷೆ ಕೆಟಿ ಜಯಶ್ರೀರವರು. ಹಾಗೂ ದೇಶದೆಲ್ಲೆಡೆ ಶ್ರೀರಾಮನವಮಿ ಆಚರಣೆ. ಶ್ರೀರಾಮನ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯ ಲಕ್ಷ್ಮೀನಾರಾಯಣ್ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.